ಕಮಲಾಸನ್ಗೆ, ಕನ್ನಡ ವಿರೋಧಿ ಕಮಲಾಸನ್ಗೆ. ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮಾತನಾಡಿರುವ ಹಿರಿಯ ನಟ ಕಮಲ್ ಹಾಸನ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕನ್ನಡದ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕಮಲ್ ಹಾಸನ್ ಭಾವಚಿತ್ರವನ್ನು ಸುಡುವ ಕೆಲಸವನ್ನು ಮಾಡಲಾಯಿತು. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಕಮಲ್ ಹಾಸನ್ ಅವರ ಭಾವಚಿತ್ರವನ್ನು ಸುಡಲಾಯಿತು. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾತನಾಡಿರುವ ಮಾತು ತಮಿಳಿನಿಂದ ಕನ್ನಡ ಎಂದು. ಇದು ಸಮಗ್ರ ಕನ್ನಡಿಗರಿಗೆ, ನಾಡಿಗೆ, ಕನ್ನಡ ಸಂಸ್ಕೃತಿಗೆ ಹಾಗೂ ಕನ್ನಡ ಸಾಹಿತ್ಯಕ್ಕೆ ಮಾಡಿರುವ ಅಪಚಾರವಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ವಾಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ನವರಾಗಲಿ, ಬಿಜೆಪಿಯವರಾಗಿರಲಿ, JDSನವರಾಗಿರಲಿ ರಣಹೇಡಿಗಳು. ಅವರಿಗೆ ಭಾಷೆ ಬಗ್ಗೆ ಗೌರವವಿಲ್ಲ. ಅವರಿಗೆ ರಾಜಕಾರಣ, ಅಧಿಕಾರ, ಲೂಟಿ, ಭ್ರಷ್ಟಾಚಾರ ಇದು ಅವರದು. ನಿಮಗೆ ಹೇಳೋದಾದರೆ ಈ ರಾಜ್ಯಕ್ಕೆ ತಿರುವಳ್ಳೂರು ಪ್ರತಿಮೆ ತಂದವರು ಪುಣ್ಯಾತ್ಮ ಯಡಿಯೂರಪ್ಪ. ನಮ್ಮನ್ನೆಲ್ಲ ಜೈಲಿಗೆ ಹಾಕಿ ನಮ್ಮನ್ನೆಲ್ಲ ಹಾಸನ ಜೈಲಿನಲ್ಲಿ ಇಟ್ಟಿದ್ರು. ತಮಿಳು ತಿರುವಳ್ಳೂರು ಬೇಡ ಅಂತ. ಈ ರಾಜ್ಯಕ್ಕೆ ತಮಿಳರ ಇದು ಬರಬೇಕಾದ್ರೆ, ಸಂಸ್ಕೃತಿ ಬರಬೇಕಾದ್ರೆ ಇದಕ್ಕೆ ಯಡಿಯೂರಪ್ಪನವರೇ. ಇವತ್ತವರು BJPಯವರು ಈ ಕಮಲ್ ಹಾಸನ್ ಬಗ್ಗೆ ಮಾತಾಡ್ತಾವ್ರೆ. ಇದುವರೆಗೆ ಅವರೇನು ಮಾತಾಡಿರಲಿಲ್ಲ, ಇದ್ದಕ್ಕಿದ್ದಂಗೆ ಶುರು ಮಾಡಿದ್ದಾರೆ ಅವರು. ಅದು ಹೇಳಬೇಕು. ಮೊದಲು ಯಡಿಯೂರಪ್ಪನವರೇ ಜ್ಞಾಪಿಸ್ಕೊಳ್ಳಿ. ತಿರುವಳ್ಳೂರು ಪ್ರತಿಮೆ ಇಟ್ಟರಲ್ಲ, ಯಾಕೆ ಇಟ್ರಿ? ಕಾರಣ ಏನು? ನಮ್ಮನ್ನೆಲ್ಲ ಜೈಲಿಗೆ ಇಲ್ವಾ? ಇದು ನೀವು ಹೇಳಿದ ಪ್ರಶ್ನೆ ಸರಿ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷ ಭೇದ ಮರೆತು ಬೀದಿಗೆ ಬರಬೇಕು, ಹೋರಾಟಕ್ಕೆ ಇರಬೇಕು. ಹೋರಾಟಕ್ಕೆ ಬರಲಿಲ್ಲ, ನಿಮ್ಮ ಮನೆಗಳ ಮುಂದೆ ಸಮಗ್ರ ಕನ್ನಡಿಗರು ಸತ್ಯಾಗ್ರಹ ಮಾಡಬೇಕಾಗತ್ತೆ ಅಂತೇಳಿ ಇಡೀ ನಮ್ಮ ಎಲ್ಲ ಶಾಸಕರು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಅವರ ಹಿಂಬಾಲಕರು, ಯಾರ್ಯಾರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ BJPಯವರು, ಪ್ರಧಾನಮಂತ್ರಿಗಳ ಹಿಂಬಾಲಕರು BJPಯವರು, ಇಲ್ಲಿ ರಾಹುಲ್ ಗಾಂಧಿ ಹಿಂಬಾಲಕರು ಕಾಂಗ್ರೆಸ್ನವರು, ದೇವೇಗೌಡರ ಹಿಂಬಾಲಕರು JDSನವರು ಭದ್ರವಾಗಿ ನಿಲ್ಲಬೇಕು. ನೀವು ಹೊರಗಡೆ ಬರಬೇಕು. ಇಡೀ ರಾಜ್ಯ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು. ಕನ್ನಡ ಧ್ವನಿ ಒಂದಾಗಬೇಕು. ಇನ್ನು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ರಾಜ್ಯಾಧ್ಯಕ್ಷ GS ಶ್ರೀನಿವಾಸಗೌಡ ಹಾಗೂ ವೇದಿಕೆ ಕಾರ್ಯಕರ್ತರು ಭಾಗವಹಿಸಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.